ಅರ್ಶು ಬಾಯ್ಲೆ ಅರ್ಶು ಇವತ್ತು ಬದ್ನಿಕಾಯಿ ಎಣ್ಗಾಯಿ ಮಾಡಲಿ ಅರ್ಶು ಇದ್ರಾಗ ಬದ್ನಿಕಾಯಿ ಹಾಕು ಅಲ್ಲದಾವ ನೋಡು ಹಾಂ ಹಾಂ ಹಾಕು ಅಷ್ಟು ಹಾಕು ಟೊಮೆಟೊ ಬೇಡ ಬದ್ನಿಕಾಯಿ ಅಷ್ಟು ಹಾಕಪ್ಪು ಹಾಂ ಸಾಕು ಬಿಡು ಸಾಕು ಸಾಕು ಅಷ್ಟೇ ಸಾಕು ಕೊಡು ಅಷ್ಟು ಹಾಕ್ತಿ ಹಾಕು ಕೊಡು ಎಲ್ಲರಿಗೂ ನಮಸ್ಕಾರ ರೀ. ನಾನಿವತ್ತು ಬದ್ನಿಕಾಯಿ ಎಣ್ಗಾಯಿ ಮಾಡತ್ತೀನಿ. ಬದ್ನಿಕಾಯನ್ನು ಸ್ವಚ್ಛಗೆ ತೊಳ್ಕೊಂಡು ಒಂದು ಸ್ವಲ್ಪ ತುಂಬನ್ನು ಕಟ್ ಮಾಡಿ ತೆಗ್ಯಾಕತ್ತೀನಿ. ನಿಮಗೆ ಇಷ್ಟ ಇದ್ದರೆ ನೀವು ಪೂರ್ತಿ ತುಂಬನ್ನು ಇಟ್ಕೊಂಡು ಕಟ್ ಮಾಡ್ಕೋಬೋದು. ನಾನಿಲ್ಲೇ ಫ್ರೈ ಮಾಡೋಕ್ಕೆ ಕರೆಕ್ಟ್ ಆಗಂಗಿಲ್ಲ ಅಂಥೇಳಿ ಸ್ವಲ್ಪ ಕಟ್ ಮಾಡಿ ತೆಗ್ದೀನಿ. ಬದ್ನಿಕಾಯಿ ಒಳಗೆ ಹುಳುಕದು ಇದ್ದರೆ ಎಲ್ಲ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕ್ರಿ. ನಾನಿಲ್ಲೇ ಒಂದು ಬದ್ನಿಕಾಯಿ ಒಳಗೆ 4 ಭಾಗ ಮಾಡಿ ತಗೊಂಡೀನಿ. ಈ ಥರ ಬದ್ನಿಕಾಯಿನ ಕಟ್ ಮಾಡ್ಕೊಂಡು ನೀರೊಳಗೆ ಹಾಕಿ ಇಟ್ಕೋಬೇಕ್ರಿ. ನೀರೊಳಗೆ ಹಾಕಿ ಇಟ್ಕೊಂಡ್ರೆ ಬದ್ನಿಕಾಯಿ ಒಟ್ಟು ಕಪ್ಪಾಗಂಗಿಲ್ಲ. ನಾವು ಎಷ್ಟೊತ್ತು ಇಟ್ಟರೂ ಒಟ್ಟು ಕಪ್ಪಾಗಂಗಿಲ್ಲ ನೀರೊಳಗೆ ಹಾಕಿ ಇಟ್ಕೊಂಡ್ರೆ. ಇದಕ್ಕೆ ಏನೇನು ಬೇಕಲ್ಲ ನಾನು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಒಂದು ಮಣ್ಣಿನ ಹಂಚು ಕಾಯಕ್ಕೆ ಇಟ್ಟೇನಿ ರೀ. ಇದಕ್ಕೆ ಸ್ವಲ್ಪ ಶೇಂಗಾ ಹಾಕಿ ಹುರ್ಕೋತೀನಿ. ಮಣ್ಣಿನ ಹಂಚಿಲ್ಲ ಅಂದ್ರೆ ನೀವು ಯಾವುದಾದ್ರೂ ಹಂಚು ತೊಗೊಂಡು ಅದ್ರ ಒಳಗೆ ಹುರ್ಕೋಬೋದು. ನಾನಿಲ್ಲಿ ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾನ ತೊಗೊಂಡೀನಿ. ಈ ಶೇಂಗಾನ ಈ ಥರ ಚಂದಾಗ ಹುರ್ಕೊಂಡು ಒಂದು ಸಣ್ಣ ಬೌಲ್ ಒಳಗೆ ಹಾಕಿ ಇಟ್ಕೊಳತ್ತೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡೀನಿ. ನೀವು ಯಾವುದಾದ್ರೂ ಎಳ್ಳು ತೊಗೋಬೋದು. ಇವು ಚಟಪಟ ಚಟಪಟ ಅಂತ ಸಿಡಿತಾವಲ್ಲ, ಆವಾಗ ಇವು ಹುರಿದಾವಂತ ಅರ್ಥ. ಇವನ್ನ ನಾನು ಅದೇ ಬೌಲಿಗೆ ಹಾಕಿ ತೆಗೆದಿಟ್ಕೋತೀನಿ. ಒಂದು 2 ಗಡ್ಡೆ ಬೆಳ್ಳುಳ್ಳಿನ ಹುರ್ಕೋತೀನಿ. ಈ ಬೆಳ್ಳುಳ್ಳಿದು ಕಲರ್ ಎಲ್ಲ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಹುರ್ಕೋಬೇಕು. ಈಗ ಹುರಿದಾವ್ ನೋಡ್ರಿ. ಈಗ ಇವನು ಒಂದು ಸಣ್ಣ ಬೌಲ್ ತೊಗೊಂಡಿದ್ದೆ ಅಲ್ಲ, ಅದಕ್ಕೆ ಹಾಕಿ ಇಟ್ಕೋತೀನಿ. ಮೂರು ಹಸಿರು ಮೆಣಸಿನ್ಕಾಯಿ ತೊಗೊಂಡೇನಿ ರೀ. ಅವನ್ನ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಇವನ್ನೊಂದು ಅರ್ಧ ಹುರ್ಕೊಂಡ್ಮೇಲೆ ಇದಕ್ಕೆ 1-2 ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಕೊಳ್ಳೋದೇನೆ. ಕರಿಬೇವು ಫುಲ್ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೋಬೇಕ್ರಿ. ಒಂದು ಅರ್ಧ ಮೆಣಸಿನ್ಕಾಯಿ ಹುರಿದ್ಮೇಲೆ ಯಾಕೆ ಹಾಕ್ಕೊಂಡೇನಂದ್ರೆ ಫುಲ್ ಅದ್ರ ಜೊತೆಗೆ ಕರಿಬೇವನ್ನು ಹಾಕ್ಕೊಂಡ್ರೆ ಕರಿಬೇವೆಲ್ಲ ಕಪ್ಪಾಗಿಬಿಡ್ತೈತಿ. ಅದಕ್ಕೆ ಒಂದು ಅರ್ಧ ಮೆಣಸಿನ್ಕಾಯಿನ ಹುರ್ಕೊಂಡು ಆಮೇಲೆ ನಾನು ಕರಿಬೇವನ್ನು ಹಾಕಿ ಹುರ್ಕೊಂಡೇನಿ ರೀ. ನೀವು ಎರಡೂ ಸಪ್ರೇಟಾಗಿನೂ ಹುರ್ಕೋಬೋದು. ಈಗ ಒಂದು ಉಳ್ಳಾಗಡ್ಡಿನ ಈ ಥರ ಉದ್ದುದಾಗೆ ಕಟ್ ಮಾಡ್ಕೊಂಡು ತೊಗೊಂಡೇನಿ ರೀ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೋಬೇಕು. ಉಳ್ಳಾಗಡ್ಡಿ ಫುಲ್ ಕಲರ್ ಚೇಂಜ್ ಆಗಬೇಕು. ಈ ಥರ ಆದರೆ ಸಾಕ್ರಿ. ಇದನ್ನು ಅದೇ ಬೌಲಿಗೆ ಹಾಕಿ ತೆಗೆದಿಟ್ಕೋತೀನಿ. ಒಂದು ಸಣ್ಣದು ಜವಾರಿ ಟೊಮೆಟೊ ತೊಗೊಂಡಿದ್ದೆ ನಾನು. ಅದನ್ನು ಉದ್ದುದಾಗೆ ಕಟ್ ಮಾಡಿಕೊಂಡು ಅದನ್ನು ಹುರ್ಕೋಬೇಕು. ಸ್ವಲ್ಪ ಟೊಮೆಟೊ ಮೆತ್ತಗಾಗಬೇಕು, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು.
ನೋಡ್ಬೋದಿಲ್ಲ, ಈ ಥರ ಟೊಮ್ಯಾಟೊ ಸಾಫ್ಟ್ ಆದರೆ ಸಾಕು. ಇದನ್ನು ನಾನು ಅದ ಬೌಲ್ ಒಳಗೆ ಹಾಕಿ ತೆಗೆದಿಟ್ಕೋತೀನಿ. ಇದು ನಾವು ಏನೇನು ಹುರಿದೇವಲ್ಲ ಎಲ್ಲ ಪೂರ್ತಿ ತಣ್ಣಗಾಗಬೇಕು. ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕಬಾರ್ದ್ರಿ. ಪೂರ್ತಿ ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಈಗ ಪೂರ್ತಿ ತಣ್ಣಗ ಆಗಿತ್ತು. ಮಿಕ್ಸಿ ಜಾರ್ ಒಳಗೆ ನಾವು ಏನೇನು ಹುರ್ಕೊಂಡಿದ್ವಲ್ಲ ಎಲ್ಲನೂ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು, ನಾನಿಲ್ಲಿ ಹಸಿ ಕೊಬ್ಬರಿನ ಯೂಸ್ ಮಾಡಕತ್ತೀನಿ ರೀ. ನೀವು ಒಣ ಕೊಬ್ಬರಿ ಏನಾರು ಯೂಸ್ ಮಾಡಕತ್ತಿದ್ರೆ ಅದನ್ನು ನಾವು ಶೇಂಗಾದು ಹುರ್ಕೊಂಡ್ವಲ್ಲ ಆ ಥರ ಒಣ ಕೊಬ್ಬರಿನೂ ಹುರ್ಕೊಂಡು ತಗೋಬೇಕ್ರಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಂಡೀನಿ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ. ನಮಗೆ ಏನೇನು ಬೇಕಲ್ಲ ಎಲ್ಲನೂ ನಾವು ಈ ಮಿಕ್ಸಿಗೆ ಹಾಕ್ತಿರ್ತೇವಲ್ಲ ಆವಾಗ ಹಾಕ್ಕೋಬೇಕು. ಒಗ್ಗರಣೆ ಟೈಮ್ದಾಗ ಏನೂ ಹಾಕಕ್ಕಿರಂಗಿಲ್ಲ. ಎಲ್ಲನೂ ಈಗ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೋಬೇಕು ನಾವು. ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡೀನಿ. ಜೀರಿಗೆನೂ ನೀವು ಹುರಿದೂ ಹಾಕ್ಕೋಬೋದು, ಇಲ್ಲ ಹಂಗಾನೂ ಹಾಕ್ಕೋಬೋದು. 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡೀನಿ. ರುಚಿ ನೋಡಿಕೊಂಡು ಉಪ್ಪನ್ನು ಹಾಕೋರಿ ನೀವು. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ನಾನು ಗುರೆಳ್ ಪುಡಿನ ಹಾಕ್ಕೊಳಕತ್ತೀನಿ ರೀ. ಇದಕ್ಕೆ ಸ್ವಲ್ಪ ಜನ ಉಚ್ಚೆಳ್ ಪುಡಿನೂ ಅಂತಾರೆ. ನಮ್ಮ ಕಡೆ ನಾವು ಗುರೆಳ್ ಪುಡಿ ಅಂತೀವಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಗುರೆಳ್ ಪುಡಿ, 1 ಸ್ಪೂನ್ ಆಗುವಷ್ಟು ಬೆಲ್ಲನ ತೊಗೊಂಡೀನಿ ರೀ. ಬೆಲ್ಲ ಮತ್ತು ಹುಣಸೆ ಹಣ್ಣು, ಉಪ್ಪು ಇದಕ್ಕೆ ಹದವಾಗಿದ್ದರೆ ಈ ಪಲ್ಯ ಮಸ್ತ್ ಆಕೈತ್ರಿ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು, ಟೊಮೆಟೊ ಯೂಸ್ ಮಾಡಿದ್ದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡೀನಿ. ನೀವು ಟೊಮೆಟೊ ಬ್ಯಾಡಂದ್ರೆ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಲಂಗೆ ನಾವು ಮಿಕ್ಸಿ ಮಾಡ್ಕೋಬೇಕು. ಈ ಥರ ಗಟ್ಟಿಯಾಗೇ ಇರ್ಬೇಕು ರೀ ಮಸಾಲೆ. ಅಂದ್ರೆ ನಾವು ಬದ್ನಿಕಾಯಿ ಒಳಗೆ ತುಂಬ್ತಿರ್ತೇವಲ್ಲ ಆವಾಗ ತುಂಬಾಕ ನಮಗೆ ಈಸಿ ಆಗ್ತೈತಿ. ಪೂರ್ತಿ ನೀರುಗತಿ ಅದು ಆದರೆ ತುಂಬಾಕ ಕರೆಕ್ಟ್ ಆಗಂಗಿಲ್ಲ. ಒಂದು ಸ್ವಲ್ಪ ನೀರು ಹಾಕಬೇಡ್ರಿ. ಟೊಮ್ಯಾಟೊ ಅದು ಇರ್ತೈತಲ್ಲ ಅದು ಸ್ವಲ್ಪ ನೀರು ಬಿಡ್ತೈತಿ. ಉಳ್ಳಾಗಡ್ಡಿ ಟೊಮ್ಯಾಟೊ ನೀರು ಬಿಟ್ಟು ಈ ಥರ ಸ್ವಲ್ಪ ಮೆತ್ತಗನೇ ಇರ್ತೈತಿ, ಅಷ್ಟೇನು ಗಟ್ಟಿಯಾಗಿರಂಗಿಲ್ಲ. ಬದ್ನಿಕಾಯಿ ಒಳಗೆ ತುಂಬಾಕ ಕರೆಕ್ಟ್ ಇರ್ತೈತಿ. ಇದಕ್ಕೆ ಒಂದು ಉಳ್ಳಾಗಡ್ಡಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೀನಿ ರೀ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೀನಿ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಈಗ ನಾ ಬದ್ನಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಎಷ್ಟು ಆಕೈತಲ್ಲ ಅಷ್ಟು ಒಳಗೆ ನಾವು ಮಸಾಲೆನ ತುಂಬ್ಕೋಬೇಕ್ರಿ. ಇದಕ್ಕೆ ಬದ್ನಿಕಾಯಿ ಒಳಗೆ ಒಂದು ಸ್ವಲ್ಪ ಗ್ಯಾಪ್ ಇಲ್ಲಾರ್ದಂಗೆ ನಾವೇನು ಮಸಾಲೆ ಮಾಡಿರ್ತೇವಲ್ಲ ಅದನ್ನು ಫುಲ್ ತುಂಬ್ಕೋಬೇಕು. ಎಲ್ಲ ಬದ್ನಿಕಾಯಿಗೂ ನಾನು ಈ ಥರ ಮಸಾಲೆನ ತುಂಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ಇದಕ್ಕೆ ಒಂದು ಸಣ್ಣದಾಗಿ ಒಗ್ಗರಣೆನ ಕೊಡೋಣಂತ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕೋಬೇಕ್ರಿ. ಇದಕ್ಕೆ ಎಣ್ಣೆಗಾಯಿ ಪಲ್ಯ ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಂಡೀನಿ. ಸಾಸಿವೆ ಎಲ್ಲ ಚಟಪಟ ಆದಮೇಲೆ 1-2 ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡೀನಿ ರೀ. ಆಮೇಲೆ ನಾವು ಏನೇನು ಬದ್ನಿಕಾಯಿ ತುಂಬಿ ಇಟ್ಕೊಂಡಿದ್ವಲ್ಲ ಮಸಾಲಿನ, ಆ ಬದ್ನಿಕಾಯಿನ ಒಂದೊಂದಾಗಿ ಈ ಬಾಳ್ಗಿ ಒಳಗೆ ಇಟ್ಕೊಳತ್ತೀನಿ. ಎಲ್ಲ ಬದ್ನಿಕಾಯಿನೂ ಹಾಕ್ಕೊಂಡು ಆ ಬಾಳ್ಗಿ ಬಾಯಿ ಮುಚ್ಚಿ 1-2 ನಿಮಿಷ ನಾವು ಹಂಗೆ ಬಿಡ್ಬೇಕ್ರಿ ಬೇಯಕ್ಕೆ. 2 ನಿಮಿಷ ಆದಮೇಲೆ ಬದ್ನಿಕಾಯಿನ ತಿರುವಿ ಹಾಕ್ಕೋಬೇಕು, ಅಂದ್ರೆ ಹೊಳ್ಳಿಸಿ ಹಾಕ್ಕೋಬೇಕು. ನೋಡ್ಬೋದಿಲ್ಲೇ ನಾವು ಹೊಳ್ಳಿಸಿ ಹಾಕಿದ ಮೇಲೆ ಬದ್ನಿಕಾಯಿ ಕಲರ್ ಫುಲ್ ಚೇಂಜ್ ಆಗೈತಿ. ಹೊಳ್ಳಿಸಿ ಹಾಕಿ ಮತ್ತು ಬಾಳ್ಗಿದು ಪ್ಲೇಟ್ ಮುಚ್ಚಿ ಇನ್ನೊಂದು 2 ನಿಮಿಷ ನಾವು ಬೇಯಿಸ್ಕೋಬೇಕು. ಅಂದರೆ ಎರಡೂ ಕಡೆ ಕರೆಕ್ಟಾಗಿ ಬೆಂದಿರ್ತೈತಿ. ಆಮೇಲೆ ನಾವು ಒಂದು ಸ್ವಲ್ಪ ಮಸಾಲೆ ಉಳಿದಿರ್ತೈತಿ. ಉಳಿಲಿಲ್ಲ ಅಂದ್ರೆ ಈಗ ಬರೀ ನೀರನ್ನು ಹಾಕೋಬೋದು. ಉಳಿದ್ರೆ ಆ ಮಸಾಲೆನ ಈ ಟೈಮ್ದಾಗ ನಾವು ಸೇರಿಸ್ಕೋಬೇಕ್ರಿ. ಮಸಾಲೆನ ಎಲ್ಲ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಆಮೇಲೆ ನೀರು ಎಷ್ಟು ಬೇಕಲ್ಲ ನೋಡ್ಕೊಂಡು ಹಾಕೋರಿ. ಇತ್ತಾಗ ಗಟ್ಟಿ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ ನೀರು, ತೆಳುವಾಗಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೋರಿ. ಈಗ ಬಾಳ್ಗಿದು
ಪ್ಲೇಟ್ ಮುಚ್ಚಿ ಒಂದು 3ರಿಂದ 4 ನಿಮಿಷ ನಾವು ಹಿಂಗೆ ಕುದಿಯಾಕೆ ಬಿಡ್ಬೇಕು. ನಡು ಒಂದ್ಸಲ ಅದನ್ನು ಪ್ಲೇಟ್ ತೆಗೆದು ಒಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ವಾಪಸ್ ಮುಚ್ಚಿ ಮತ್ತೆ ಬೇಯಿಸ್ಬೇಕು ರೀ. ಈ ಥರ 2 ಸರಿ ಮಾಡ್ಬೇಕು, ಇಲ್ಲಾಂದ್ರೆ ತಳ ಹಿಡಿದು ಬಿಡ್ತೈತ್ರಿ. ಈಗ ಬದ್ನಿಕಾಯಿ ಎಣ್ಗಾಯಿ ಅಂತೂ ರೆಡಿ ಆಯ್ತು. ಒಂದು ಚಮಚ ತೊಗೊಂಡು ಚುಚ್ಚಿ ನೋಡಿದ್ರೆ ಗೊತ್ತಾಕೈತಿ ಬದ್ನಿಕಾಯಿ ಬೆಂದೈತೆ ಇಲ್ಲ ಅಂಥೇಳಿ. ಲಾಸ್ಟಿಗೆ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ಬದ್ನಿಕಾಯಿ ಎಣ್ಗಾಯಿ ರೆಡಿ ಆಗಿಬಿಡ್ತೈತಿ. ಇದನ್ನು ನಾವು ಚಪಾತಿ, ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮತ್ತು ಎಲ್ಲ ಥರ ರೈಸ್ ಎಲ್ಲದಕ್ಕೂ ಹೊಂದ್ಕೋತೈತಿ. ಇದ್ರ ಜೊತೆಗೆ ನಾನು ಚಪಾತಿನ ಮಾಡ್ಕೊಂಡಿದ್ದೆ. ಬದ್ನಿಕಾಯಿ ಎಣ್ಗಾಯಿ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋ ಹೆಂಗೆ ಅನ್ನಿಸ್ತಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಚಪಾತಿನೂ ಮಾಡ್ಕೊಂಡು ನಾನು ಹರ್ಷುಗೆ ಪ್ಲೇಟ್ ರೆಡಿ ಮಾಡತ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಹಸಿ ತರಕಾರಿ ಇದ್ರೆ ರೊಟ್ಟಿ ಜೊತೆ ಭಾಳ ಇಷ್ಟ ಆಕೈತಿ. ನಾನಿಲ್ಲೇ ಸ್ವಲ್ಪ ಕ್ಯಾರೆಟ್, ಉಳ್ಳಾಗಡ್ಡಿನ ತೊಗೊಂಡೀನಿ. ಉಳ್ಳಾಗಡ್ಡಿ ಕೊಡೋಂಗಿಲ್ಲ ಹರ್ಷುಗೆ. ಬದ್ನಿಕಾಯಿ ಎಣ್ಗಾಯಿ ಜೊತೆ ಸ್ವಲ್ಪ ಮೊಸರು ಇದ್ರೆ ಮಸ್ತ್ ಅನ್ನಿಸ್ತೈತಿ. ನೋಡ್ರಿ ಈಗ ಹರ್ಷು ತಿಂದಮೇಲೆ ಅವನ ರಿಯಾಕ್ಷನ್ ಹೆಂಗಿರ್ತೈತೆ ಅಂತ ಹೇಳಿ. ಟೇಸ್ಟ್ ಮಾಡಿ ಹೇಳಿ ಹರ್ಷು, ಹೆಂಗಾಗೈತಿ ಬದ್ನಿಕಾಯಿ ಎಣ್ಗಾಯಿ? ಚಲೋ ಆಗೈತಿ?